ಸ್ನೇಹಿತರೆ, ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್. ಯಾಕೆ ಅಂತಂದರೆ ಮೊನ್ನೆ ನಡೆದಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಎಲ್ಲರಿಗೂ ಜೋಶ್ ತಂದಿರ್ಬೋದು. ಬಟ್ ಆದರೆ ಅದೇ ಜೋಶಲ್ಲಿ ನಾವು ತೇಲಾಡಲಿಕ್ಕಾಗಲ್ಲ. ಮುಂದೆ ದೊಡ್ಡ ಪರಿಣಾಮ ಬಂದರೂ ಬರಬಹುದು. ಎಲ್ಲ ನಮ್ಮ ಭಾರತದ ಪ್ರಜೆಗಳು ಎಚ್ಚರವಾಗಿರಿ. ಯಾಕೆ ಅಂತಂತಂದರೆ ಅದು ಕುತಂತ್ರ ಪಾಕಿಸ್ತಾನ, ಅದು ನಿಮಗೆ ಗೊತ್ತಿರೋ ವಿಚಾರ ತಾನೆ. ಸೊ ಅದರಿಂದ ಏನಂತಂದರೆ, ನೀವು ಯುದ್ಧ ಬಂದುಬಿಟ್ಟು ನಮಗೆ ಯಾಕೆ ಬೇಕು, ನಮಗೇನು ಇಷ್ಟು ದೂರದಲ್ಲಿದ್ದೀವಲ್ಲ, ನಮಗೇನು ತೊಂದರೆ ಇಲ್ಲ ಹೇಳು, ನಮಗೇನು ಆಗಲ್ಲ ಹೇಳು ಅಂತೇಳ್ಬಿಟ್ಟು ನೀವು ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಯುದ್ಧ ಸಂಪೂರ್ಣವಾಗಿ ಏನಾದರೂ ನಡೀತಾ ಇರುತ್ತಂತಂದರೆ ಸೊ ದಾಳಿಗಳು ಎಲ್ಲಿ ಬೇಕಾದ್ರೂ ಆಗೋ ಚಾನ್ಸಸ್ಸು ಇರುತ್ತೆ. ಆವಾಗ ನಾವು ನಾಗರಿಕರು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತಂತಂದರೆ, ನಮ್ಮ ಸೈನಿಕರಿಗೆ ಸಂಪೂರ್ಣವಾದಂತಹ ಸಪೋರ್ಟ್ ನಾವು ಮಾಡಬೇಕು. ಆಮೇಲೆ ಮತ್ತೆ ಇನ್ನೊಂದೇನಂತಂದರೆ, ಇವಾಗೆಲ್ಲ ಟೆಕ್ನಾಲಜಿ ತುಂಬ ಸ್ಪೀಡ್ ಇದೆ, ಮೊದಲ ಥರ ಇಲ್ಲ. ವಾಯುದಳ ಆಗಲಿ, ನೌಕಾದಳ ಆಗಲಿ, ಮತ್ತು ಭೂಸೇನೆ ಆಗಲಿ, ಪ್ರತಿಯೊಬ್ಬರೂ ಆಕ್ಟಿವ್ ಆಗಿ ತುಂಬ ಸ್ಪೀಡಲ್ಲಿರ್ತಾರೆ. ಕೂತಿದ್ದ ಜಾಗದಲ್ಲೇ ಈ ದೇಶನೇ ಇನ್ನೊಂದು ದೇಶಕ್ಕೆ ಉಡಾಯಿಸ್ತಕ್ಕಂಥ ಒಂದು ಕೆಪಾಸಿಟಿ ಹೇಗಿದೆ ಈಗಿನ ತಂತ್ರಜ್ಞಾನದಲ್ಲಿ. ಯಾವತ್ತೂ ನಾವು ಯುದ್ಧ ಅಂದರೆ ಏನೂ ಆಗಲ್ಲ ಅಂತೇಳ್ಬಿಟ್ಟು ನೀವು ಅಂದ್ಕೊಳಕ್ಕೆ ಹೋಗ್ಬೇಡಿ. ಇವಾಗೆಲ್ಲ ತಂತ್ರಜ್ಞಾನ ಹೊಸದಾಗಿರೋದ್ರಿಂದ ಇಲ್ಲಿ ಕೂತಿರ್ತಕ್ಕಂಥ ಜಾಗದಿಂದ ಸಾವಿರಾರು ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಬೇಕಾದ್ರೆ ಹೊಡೆಯೋಂಥ ಕ್ಷಿಪಣಿಗಳಾಗಲಿ, ಮಿಸೈಲ್ಗಳಾಗಲಿ ನಮ್ಮ ಹತ್ರ ಆಗಲಿ, ಬೇರೆ ದೇಶದಲ್ಲಿ ಎಲ್ಲ ದೇಶದಲ್ಲೂ ಸೇಫ್ಟಿಗೋಸ್ಕರ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರನೇ ಅಣು ಬಾಂಬ್ ಇದ್ದಾವೆ, ಪರಮಾಣು ಬಾಂಬ್ಗಳಿದ್ದಾವೆ, ನಿಮಗೆ ಗೊತ್ತಿರೋ ವಿಚಾರ ಅಲ್ವಾ. ಅದಕ್ಕೋಸ್ಕರನೇ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಲಕ್ಷ ಕೋಟಿಗಟ್ಟಲೆ ಯಾಕೆ ಖರ್ಚು ಮಾಡ್ತಾರೆ ನಮ್ಮ ದೇಶ ಸೇಫ್ಟಿಗೋಸ್ಕರ ಅಂತ ಹೇಳ್ಬಿಟ್ಟು ಈಗ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಈಗ ಯುದ್ಧ ನಡೆಯುತ್ತಲ್ಲ, ಈಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಸೈನಿಕರು ಇಂಪಾರ್ಟೆಂಟು, ಯಾಕೆ ನಮ್ಮ ಇಂಡಿಯನ್ ಬಾರ್ಡ್ರ್ ಆರ್ಮಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಯಾರು ಎಚ್ಚರ ತಪ್ಪಬೇಡಿ. ಯಾಕೆಂತಂದರೆ ಇದು ಒಳ್ಳೆಯ ಅವಕಾಶ ಅವ್ರನ್ನ ಹುಟ್ಟಡಗಿಸ್ಲಿಕ್ಕೆ, ಓಕೆನಾ. ಪಾಕಿಸ್ತಾನದ ಕುತಂತ್ರ ದೇಶದ್ದು ಬುದ್ಧಿ ನಿಮಗೆ ಗೊತ್ತು ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಮೈ ಮರೆಯೋಂಗಿಲ್ಲ. ಇದೊಂದು ನನ್ನ ಚಿಕ್ಕ ಮಾಹಿತಿ, ನೆನಪಿರಲಿ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್.